ಕಾಫಿ ಕೆಲಸ ಮುಗಿದು ಸ್ಪ್ರಿಂಕ್ಲರ್ ಕೆಲಸ ಬಂದೇ ಬಿಡ್ತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ಬ್ಲಾಗ್. ಹಾಗೆ ಮಾಮನ ಮನೆಗೆ ವಿಸಿಟ್ ಆಗಿ ಬೈಕ್ ತಗೊಂಡು ಗದ್ದೆ ಕಡೆ ಹೊರಟೆ. ಕಾಫಿ ಕೆಲಸ ಮುಗಿದು ಸ್ಪ್ರಿಂಕ್ಲರ್ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೋಟರ್ನ ಒಂದ್ಸತಿ ಎಲ್ಲ ಚೆಕ್ ಮಾಡಿ ರೆಡಿ ಮಾಡ್ತೀವಿ. ಹಾಗೆ ಅಮ್ಮನ ಹತ್ರ ಬಂದೆ. ಅಮ್ಮ ಶಾಪ್ಗೆ ಹೋಗ್ಬೇಕು ಅಂತಿದ್ರು. ಅಮ್ಮನ ಮಟನ್ ಸ್ಟಾಲ್ ಹತ್ರ ಬಿಟ್ಟು ನಾನು ಡ್ಯೂಟಿ ಕಡೆ ಹೊರಟೆ. ಈ ಡ್ಯೂಟಿಗೆ ಬಂದೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು ಆಲ್ರೆಡಿ. ಹಾಗೆ ಬಂದು ನಿನ್ನೆ ಗ್ರೂಪಿಗೆ ಕ್ಯಾಂಪ್ ಫೈರ್ಗೆ ಸೆಟ್ ಮಾಡಿರೋ ಚೇರ್ಗಳೆಲ್ಲ ರಿಮೂವ್ ಮಾಡಿ ಟೀ ಟೈಮ್ ಆಯ್ತು ಅಂತ ಎಲ್ಲರೂ ಟೀ ಕುಡಿಲಿಕ್ಕೆ ಬಂದ್ವಿ. ಅಷ್ಟಾಗಿ ನಮ್ಮ ಮ್ಯಾನೇಜರ್ ಹೊಸ ಸನ್ಗ್ಲಾಸ್ ತಂದಿದ್ರು, ನೋಡ್ತಾ ಇದ್ದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವ್ನು ನಮ್ಮ ಮಂಜಣ್ಣ ಅಂತ ನೋಡಿ ಗೈಸ್, ತಲೆಯಲ್ಲಿರೋ ಕೂದಲನ್ನೆಲ್ಲ ಕಟ್ ಮಾಡ್ಕೊಂಬಂದು ಹಂಸ್ತಾ ಇದ್ದಾನೆ ಇವಾಗ. ಹಾಗೆ ಊಟ ಟೈಮ್ ಆಯ್ತು ಅಂತ ಊಟ ಮಾಡಕ್ ಬಂದ್ವಿ. ಊಟ ಮುಗಿಸಿ ಬಂದು ಟಾಯ್ ಕಾರ್ದು ಬ್ಯಾಟ್ರಿ ಚೇಂಜ್ ಮಾಡಕ್ಕಿತ್ತು, ಅದೆಲ್ಲ ಚೇಂಜ್ ಮಾಡಿ ಈವ್ನಿಂಗ್ ಪ್ರೋಗ್ರಾಮ್ಗೆ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಅದೆಲ್ಲ ನೋಡ್ತಾ ನಿಂತಿದ್ದೆ. ಅದೆಲ್ಲ ಮುಗಿಸಿ ಹೊರಗಡೆ ಬಂದು ಇದೊಂದು ಟಾಯ್ ಸಿಕ್ತು, ಆಟ ಆಡ್ತಾ ಇದ್ದೆ. ಆಮೇಲೆ ಟೈಮ್ ಆಯ್ತು ಅಂತ ಆಕ್ಟಿವಿಟಿ ಎಲ್ಲ ಕ್ಲೋಸ್ ಮಾಡಿದೆ. ಹಾಗೆ ಮನೆಗೆ ಬಂದು ಅಕ್ಕನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಹಾಗೆ ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟೆ. ಹಾಗೆ ನನ್ನ ಅಕೌಂಟಿಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.